ಹೇಳಾದಿ? ನಾನೇ ಕಣೋ ಕಿಡ್ನಾಪ್ ಮಾಡಿದ್ದು. ಏನಿವಾಗ? ನಿನಗೆ ತಾಕತ್ತಿದ್ರೆ ಹುಡ್ಕೋ ನೋಡೋಣ. ನನ್ನ ನಿನ್ನ ಈ ಹಾವು ಏಣಿ ಆಟದಲ್ಲಿ ಅದ್ಯಾರು ಗೆಲ್ತಾರೆ ಅಂತ ನೋಡೇ ಬಿಡೋಣ. ಅವಳಿಗೆ ಫೋನ್ ಮಾಡಿದ್ರೆ ತಲೆ ಎಲ್ಲ ಮಾತಾಡ್ತಾಳೆ. ನಾನು ಏನ್ ಮಾಡೋದೋ ಬಿಡೋದೋ ಒಂದು ಗೊತ್ತಾಗ್ತಿಲ್ಲ ಡ್ಯಾಡ್. ಆರತಿ ಕಾಣ್ತಾ ಇಲ್ವಾ? ಯಾರು ಹೇಳಿದ್ರು ನಿನಗೆ? 10 ನಿಮಿಷದ ಮುಂಚೆ ಆರ್ ಸಿಕ್ಕಿದೆ ಡ್ಯಾಡ್. ಅವ್ರು ನಿಜವಾಗ್ಲೂ ಕಾಣ್ತಾ ಇಲ್ವಂತ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ ಡ್ಯಾಡ್? ನೋಡು ಅದಿ, ನೀನು ಎಲ್ಲಿದ್ಯಾ, ಯಾರ ಜೊತೆ ಇದೆಯಾ ಅಂತ ತಿಳ್ಕೊಳಕ್ಕೆ ಅವ್ರು ಈ ರೀತಿ ಮಾಡಿದ್ರೆ? ನನಗಾಗ ಅನ್ಸ್ತಿಲ್ಲ ಡ್ಯಾಡ್. ಅವ್ರು ಯಾಕೆ ಮಾಡಕ್ ಸಾಧ್ಯ? ಪೊಲೀಸ್ನವರು ಯಾವಾಗ ಯಾವ ರೀತಿ ಆಟ ಆಡ್ತಾರೆ ಅಂತ ಹೇಳಕ್ಕಾಗಲ್ಲ. ನೀನು ಎಲ್ಲಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆರತಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ನಿನ್ನ ಮನೆ ಚೆಕ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರೆ? ಇಲ್ಲ ಡ್ಯಾಡ್, ಆರ್ಯಾಗೇನು ಹೇಳಿಲ್ಲ. ಅವ್ನ ಮಾತಲ್ಲಿ ಅಮ್ಮ ಕಾಣ್ತಿಲ್ಲ ಅನ್ನೋದು ತುಂಬಾ ಸ್ಪಷ್ಟವಾಗಿ ಕಾಣ್ತಿತ್ತು. ಅದು ಅಲ್ಲದೆ ಅವ್ನು ತುಂಬಾ ಗಾಬರಿ ಆಗಿದೆ ಡ್ಯಾಡ್. ಹಾಗಿದ್ರೆ ನಿನ್ನ ಅನುಮಾನ ಅರ್ಪಿತಾ ಮೇಲ? ಹೌದು ಡ್ಯಾಡ್. ಅಮ್ಮನ್ನ ಕಿಡ್ನಾಪ್ ಮಾಡಕ್ಕಾಗೋದು ಅವಳಿಂದ ಮಾತ್ರ ಸಾಧ್ಯ. ಅದು ಅಲ್ಲದೆ ನಮ್ಮ ಮೇಲೆ ದ್ವೇಷ ಇರೋದು ಅವಳೊಬ್ಳಿಗೆ ಮಾತ್ರ. ರಂಜಿತ್ ಯಾಕೆ ಮಾಡಿರಬಾರ್ದು? ನನಗೆ ಎಲ್ಲ ವಿಷಯ ಗೊತ್ತಾಗತ್ತೆ, ಆದರೆ ಸಮಯ ಬರಲಿ ಅಂತ ಕಾಯ್ತಾ ಇದ್ದೆ. ಅಂದ್ರೆ ನಿಮ್ಮ ಅನುಮಾನ ರಂಜಿತ್ ಮಾಡಿದಾನೆ ಅಂತನಾ? ಗೊತ್ತಿಲ್ಲ, ಅನುಮಾನ ಅಷ್ಟೇ, ಯಾವುದು ಕನ್ಫರ್ಮ್ ಇಲ್ಲ. ನನಗೆ ಯಾಕೋ ಆಗ ಅನ್ಸ್ತಿಲ್ಲ ಡ್ಯಾಡ್. ನನಗೆ ಬಲವಾಗಿ ಡೌಟ್ ಇರೋದು ಅರ್ಪಿತಾ ಮೇಲೆ. ಸರಿ, ಹಾಗಾದ್ರೆ ಇನ್ನು 20 ನಿಮಿಷದಲ್ಲಿ ಅರ್ಪಿತಾ ನಿನ್ನ ಕಾಲ್ ಕೆಳಗಿರ್ತಾಳೆ. ಡೋಂಟ್ ವರಿ. ಹೇಳಿ ಅಜ್ಜಿ. ಆರ್ತಿ ಸಿಕ್ಕಿದ್ಲೇನೋ? ಅವಳ ಮನೆ ಕರ್ಕೊ ಬಂದ್ಯಾ? ಇಲ್ಲ ಅಜ್ಜಿ, ಆಗ್ಲಿಂದ ಸರ್ಚ್ ಮಾಡ್ತಿದ್ದೀವಿ, ಬಟ್ ಎಲ್ಲೂ ಇಲ್ಲ. ಎಲ್ಲಿದ್ದಾರಂತ ಸುಳುವೂ ಇಲ್ಲ ನನಗೆ. ಅವ್ನು ಎಲ್ಲಿ ಹೋದ್ಲು ಏನೋ ಒಂದು ಗೊತ್ತಾಗ್ತಿಲ್ಲ ನೋಡು. ನನಗೆ ಆದಿ, ನಾನು ಅವರಿಗೂ ಫೋನ್ ಮಾಡಿದ್ದೆ ಕಣೋ. ಅವ್ನು ಹೇಳ್ದಾಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಮ್ಮ ಎಲ್ಲಿದ್ರು ಪತ್ತೆ ಮಾಡ್ಕೊಂಡು ಬರ್ತೀನಿ ಅಂದ. ನನಗಂತೂ ತುಂಬಾ ಗಾಬರಿ ಆಗ್ತಿದೆ ಕಣೋ ಆರ್ಯ. ಗಾಬರಿ ಆಗ್ಬೇಡಿ ಅಜ್ಜಿ, ಅಮ್ಮ ಎಲ್ಲೇ ಇದ್ರು ಸಂಜೆ ಅಷ್ಟೊತ್ತಿಗೆ ಮನೇಲಿ ಇರ್ತಾರೆ. ಅದು ನನ್ನ ಜವಾಬ್ದಾರಿ. ಸದ್ಯ ಆರ್ತಿ ಕ್ಷೇಮವಾಗಿ ಮನೆಗೆ ಬಂದ್ರೆ ನನಗಷ್ಟೇ ಸಾಕು. ಆರ್ಯ, ಆರ್ತಿ ಸಿಕ್ಕಿದ ತಕ್ಷಣ ನನಗೆ ಫೋನ್ ಮಾಡೋ. ಆಯ್ತಜ್ಜಿ, ಬಾಯ್. ಹಲೋ ಮಿಸ್ಟರ್ ಆದಿತ್ಯ, ನಿಮ್ಮಮ್ಮ ಸಿಕ್ಕಿದ್ರಾ? ಛೇ 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 ಛೇ, ನಿನಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಕಣೋ. ಇಷ್ಟು ದಿನ ಜೈಲು ಕೋರ್ಟು ಅಂತ ಅಲ್ದಾಡ್ದೆ. ಈಗ ನಿಮ್ಮ ಅಮ್ಮನ ಹುಡ್ಕೊಂಡು ಅಲೀತಿದ್ಯಾ. ಈಗ ಗೊತ್ತಾಯ್ತಾ ಈ ಅರ್ಪಿತನ್ ಪವರು ಏನು ಅಂತ? ಲೇ, ನೀನು ನನ್ನ ಮುಂದೆ ಚಿನ್ನಿ ದಾಂಡಾಡೋ ಚೈಲ್ಡು ಕಣೋ. ಚಿಕ್ಕ ಹುಡುಗನಾಗೇ ಇರು, ಇಲ್ಲ ಅಂದ್ರೆ ಬೂದಿಯಾಗಿ ಹೋಗ್ತೀಯ ನೋಡು. ನೋಡ್ಬೇಕಾಗಿರೋದು ನಾನಲ್ಲ ಕಣೋ, ನೀನು. ನಿಮ್ಮಮ್ಮ ಎಲ್ಲಿ ಅಂತ ಬೀದಿ ಬೀದಿ ಹುಡ್ಕೊಂಡು ಅಲಿತಿದ್ಯಾ ಅಲ್ವಾ? ನೀನು ನಿಮ್ಮಮ್ಮ ಎಲ್ಲಿ ಅಂತ ನೋಡ್ಬೇಕಾಗಿರೋದು. ನನಗೆ ಫೋನ್ಗಳು ಮಾಡಿ ಹೆದರ್ಸ್ತೀಯಲ್ಲ? ನನ್ನ ಹತ್ರನೇ ಎಷ್ಟು ಆಟ ಆಡ್ತೀಯ. ಈಗ ಹೇಗಿದೆ ನಾನು ಕೊಟ್ಟು ಶಾಕು? ತಡ್ಕೊಳಕ್ ಆಗ್ತಿಲ್ಲ ಅಲ್ಲ? ಯಾರು ಸುಧಾರಿಸ್ಕೊಳಕ್ಕಾಗಲ್ಲ ಅಂತ ಆಮೇಲೆ ನಿನಗೆ ಗೊತ್ತಾಗತ್ತೆ. ಏಯ್, ಮುಚ್ಚೋ ಬಾಯಿ. ನಿನ್ನಿಂದ ಏನೋ ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲಿದ್ದೀನಿ ಅಂತ ನಿನ್ನ ಕೈಲಿ ಕಂಡು ಹಿಡಿಯೋಕ್ಕೆ ಆಗಲ್ಲ. ಅರ್ಪಿತಾ, ಯಾಕೋ ಹೀಗೆ ಕಿರ್ಚ್ಕೊಂಡು ನೀನು ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಕೋತ್ಯಾ? ಆಮೇಲೆ ನಿಮ್ಮ ಅಮ್ಮನ ಹುಡ್ಕೋದಕ್ಕೆ ನಿಂಗೆ ಎನರ್ಜಿ ಬೇಡವಾ? ಹೋ, ನಿಂಗಿವಾಗ ನಿಮ್ಮ ಅಮ್ಮನ ನೋಡ್ಬೇಕು ಅನ್ನಿಸ್ದಲ್ಲ? ಈ ಪರಿಸ್ಥಿತಿಲಿ ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋ ಆಸೆ ಅಲ್ಲ? ನಿಮ್ಮ ಅಮ್ಮಂದೊಂದು ಫೋಟೋ ತೆಗೆದು ವಾಟ್ಸಪ್ ಮಾಡ್ಲಾ? ನೋಡು, ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಅಮ್ಮನಿಗೆ ಒಂಚೂರು ತೊಂದರೆ ಆದ್ರೂ ನಿನ್ನ ಜೀವ ಆ ಶಿವನ್ ಪಾದ ಸೇರುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಬೇಕು ಅಂದ್ರು ನನ್ನ ಪರ್ಮಿಷನ್ ತಗೊಂಡು ಹುಟ್ಟಬೇಕು. ಹಾಗೆ ಮಾಡ್ತೀನಿ. ಈ ಹೀರೋ ಥರ ಡೈಲಾಗ್ ಹೊಡೆಯೋದನ್ನ ಬಿಟ್ಟು ತಗ್ಗಿ ಬಗ್ಗಿ ನಡೆಯೋದನ್ನ ಕಲ್ತ್ಕೊಳ್ಳಿ. ಕೊಬ್ಬು ಕರಗುತ್ತೆ. ಆಗ ನಾನೇ ಮನಸ್ಸು ಕರಗಿ ನಿಮ್ಮಮ್ಮ ಆರ್ತಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಕಳಿಸ್ಕೊಡ್ತೀನಿ. ಇಲ್ಲ ಹೀಗೆ ಪೊಗು ತೋರಿಸ್ಕೊಂಡು ಟಗರು ಥರ ಗುದ್ದಾಡೋದಕ್ಕೆ ಬರ್ತೀನಿ ರೆಡಿ ಅಂದರೆ ಪರ್ಮನೆಂಟ್ ಆಗಿ ನಿಮ್ಮಮ್ಮ ನಿನ್ನ ಕೈಗೆ ಸಿಗದೆ ಇರೋ ಹಾಗೆ ನಾನು ಮಾಡ್ತೀನಿ. ಯೋಚನೆ ಮಾಡು, ನಿನಗೆ ನಿನ್ನ ಪೊಗರು ಮುಖ್ಯನೋ ಅಥವಾ ನಿಮ್ಮಮ್ಮ ಮುಖ್ಯನೋ? ಬಾಯ್.
ಹಲೋ. ಮೇಡಮ್ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ಆದಿತ್ಯ ಏನಾದ್ರು ಇಲ್ಲಿಗೆ ಬಂದ್ಬಿಟ್ರೆ ನನ್ಗೆ ಯಾಕೋ ಭಯ ಆಗ್ತದೆ ಮೇಡಮ್. ವಿಶಾಲು, ಆದಿತ್ಯಂಗೆ ಅಷ್ಟೆಲ್ಲ ಬುದ್ಧಿ ಇಲ್ಲ. ನಾನು ಎಲ್ಲಿದ್ದೀನಿ ಅಂತ ಹುಡ್ಕೋದಕ್ಕೆ ಅವನು ಇನ್ನೊಂದು ಜನ್ಮ ಎತ್ತಿ ಬರಬೇಕು. ಇನ್ನೊಂದು ಜನ್ಮ ಯಾಕೆ ಅರ್ಪಿತಾ? ಅಣ್ಣ ಆಲ್ರೆಡಿ ಎಂಟ್ರಿ ಕೊಟ್ಟಾಯ್ತು. ಏನಂದೆ ನೀನು? ನಾನು ಬರೀ ಹೀರೋ ತರ ಡೈಲಾಗ್ ಹೊಡೆಯಕ್ ಮಾತ್ರ ಲಾಯಕ್ ಒಂದೇ ಅಲ್ವಾ? ನಾನು ಹೀರೋ ತರ ಬರೀ ಡೈಲಾಗ್ ಹೊಡೆಯೋದಲ್ಲ, ನಿನ್ನಂತ ಕ್ರಿಮಿನಲ್ಗಳನ್ನ ಕ್ರಿಮಿ ಹೊಸ್ಕಾಕ್ಬಿಡ್ತೀನಿ. ನಿನ್ಗೀಗ್ಲೂ ಜೀವದಾನ ಮಾಡ್ತೀನಿ. ನಮ್ಮಮ್ಮ ಎಲ್ಲಿ ಅಂತ ಹೇಳು. ನೀನ್ ಹೇಳಿಲ್ಲ ಅಂದ್ರೆ ನಿನ್ನ ಇಲ್ಲೇ ಅನಾಥ ಶವ ಮಾಡ್ಬಿಡ್ತೀನಿ. ಹೇಳಲೇ ಕಣೆ ಅಂದ್ರೆ ಚೆನ್ನಾಗಿರಲ್ಲ ನೋಡು. ನಿನ್ನಂತ ಮನೆ ಹಳ್ಳಿಗೆ ಏನೇ ಮರ್ಯಾದೆ? ನಮ್ಮಮ್ಮ ಇಲ್ಲಿ ಅಂತ ಹೇಳ. ಮರ್ಯಾದೆ ಅಂತ ಹೇಳ್ತೀಯೋ ಇಲ್ವೋ? ಹೋಗ್ಲೆ. ನಮ್ಮಮ್ಮ ಎಲ್ಲಿ ಅಂತ ಹೇಳ್ದೆ ಇದ್ರೆ ಇನ್ನ ಇಲ್ಲೇ ಜೀವಂತ ಸಮಾಧಿ ಮಾಡ್ಬಿಡ್ತೀನಿ. ಬಾಯ್ ಬಿಡ. ಎಲ್ಲಿ ನಮ್ಮಮ್ಮ? ವಿಶಾಲು, ನೀನಾದ್ರೂ ಹೇಳು, ನಮ್ಮಮ್ಮನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಅಯ್ಯಯ್ಯೋ, ದೇವರಾಣೆಗೂ ನನಗೆ ಗೊತ್ತಿಲ್ಲ ಸರ್. ನೀವು ಬಂದೀಗ ಹೇಳ್ದಾಗ್ಲೇ ನಿಮ್ಮ ಅಮ್ಮನ ಕಿಡ್ನಾಪ್ ಮಾಡಿರೋ ವಿಚಾರ ನನಗೆ ಗೊತ್ತಾಗ್ತಾ ಇರೋದು. ದಯವಿಟ್ಟು ನನ್ನ ನಂಬಿ ಸರ್, ನನ್ನ ನಂಬಿ. ಏನಿಬ್ರು ಸೇರ್ಕೊಂಡು ಅಂತ ನಾಟಕ ಆಡ್ತಿದ್ದೀರಾ? ಈಗ ಹೇಳಲಿಲ್ಲ ಅಂದ್ರೆ ಅದಿ ಪ್ಲೀಸ್, ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅವ್ರನ್ನ ಕಿಡ್ನಾಪ್ ಮಾಡ್ತಾದೆ. ಬೇಡ ಅಣ್ಣ, ಈ ಅಮ್ಮನ ಹತ್ರ ನಿಮ್ಮಮ್ಮ ಎಲ್ಲವ್ರೆ ಅಂತ ನಾ ಬಾಯ್ ಬಿಡಿಸ್ತೀನಿ. 2 ನಿಮಿಷ ಟೈಮ್ ಕೊಡೋಣ ಪ್ಲೀಸ್. ಮೇಡಮ್, ನಿಮ್ಮ ತಮ್ಮಯ್ಯ ಅಂತೀನಿ, ಅವ್ರಮ್ಮ ಎಲ್ಲಿದ್ದಾರೆ ಅಂತ ಹೇಳ್ಬಿಡಿ ಮೇಡಮ್. ಇಲ್ಲಾಂದ್ರೆ ಅವನು ನಮ್ಮಿಬ್ಬರನ್ನು ಕುತ್ತಿ ಸಾಯಿಸ್ಬಿಡ್ತಾನೆ. ಮೇಡಮ್, ನೀವೀಗ ಹೇಳಿಲ್ಲ ಅಂದ್ರೆ ನಿಮ್ಮಿಂದ ಅವನ ಕೈಲಿ ನಾನು ಸಾಯ್ಬೇಕಾಗತ್ತೆ. ಅವ್ರಮ್ಮ ಎಲ್ಲಿಂದ ನಂಗೆ ಗೊತ್ತಿಲ್ಲ ವಿಶಾಲು. ಅಯ್ಯಯ್ಯೋ, ನಿಮ್ ಪ್ರಾಣ ಮುಖ್ಯನೋ ಆ ಅಮ್ಮ ಮುಖ್ಯನೋ? ಎಲ್ಲಿದ್ದಾರೆ ಅಂತ ಹೇಳಿ ಮೇಡಮ್. ಹೇಳ್ತಿದ್ರಲ್ಲ ವಿಶಾಲು, ಅವ್ರಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ, ಅವಾಗಿಂದ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಒಂದೇ ಸಮ ಹೊಡ್ಕೋತಾ ಇದ್ರಿ. ಈಗ ನೋಡಿದ್ರೆ ನಂಗೆ ಗೊತ್ತಿಲ್ಲ ಅಂತೀರಾ? ಮೇಡಮ್, ನನ್ನ ಹತ್ರನೇ ಮುಚ್ಚು ಬೇರೆನಾ? ಮೇಡಮ್, ಅವ್ರಮ್ಮ ಎಲ್ಲಿದ್ದಾರೆ ಅಂತ ನನ್ನ ಹತ್ರ ಹೇಳ್ಬಿಡಿ. ಅವ್ನು ಏನಾದ್ರೂ ಒಂದ್ ನೇಮ ಮಾಡಿ ಸಾಕಾಕ್ಬಿಡ್ತೀನಿ. ಮೇಡಮ್, ದಯವಿಟ್ಟು ಹೇಳಿ, ಇಲ್ಲಾಂದ್ರೆ ನಾವಿಬ್ರು ಬದುಕಿರಂಗಿಲ್ಲ, ಸಾಯಿಸ್ಬಿಡ್ತಾನೆ. ವಿಶಾಲು, ನಾನು ಹಿಂಗೆ ಹೆಂಗ್ ಅರ್ಥ ಮಾಡಿಸ್ಲಿ? ಅವ್ರ ಅಮ್ಮನ್ನ ನಾನು ಕಿಡ್ನಾಪ್ ಮಾಡಿಲ್ಲ. ಕಿಡ್ನಾಪ್ ಮಾಡಿದ್ರು ನಾನು ಇಲ್ಲಿಂದ ತಗೊಂಬಂದು ತೋರಿಸ್ಲಿ. ಮತ್ತೆ ಬೆಳಗ್ಗೆಯಿಂದ ಒಂದೇ ಸಮ ಹೊಡ್ಕೋತಾ ಇದ್ರಿ, ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಯಾಕಂಗ್ ಹುಡ್ಕೊಂಡ್ರಿ? ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವನೇ ಫೋನ್ ಮಾಡ್ದ, ನಮ್ಮ ಅಮ್ಮನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ಕೇಳ್ದ. ಏನೋ ನನ್ನ ಮಾತಿನ ಮೇಲೆ ಅವನಿಗೆ ಸ್ವಲ್ಪ ಭಯ ಬರಲಿ ಅನ್ನೋ ಕಾರಣಕ್ಕೆ ಹೌದು ನಾನೇ ಕಿಡ್ನಾಪ್ ಮಾಡಿದ್ದು, ಅದೇನ್ ಮಾಡ್ತೀಯೋ ಮಾಡ್ಕೊ ಅಂತ ಹೇಳ್ಬಿಟ್ಟೆ. ಅಯ್ಯೋ, ಅಷ್ಟೇನಾ? ಈಗ ನೋಡಿ, ಅವ್ರ ಸಾವು ಅನ್ನೋ ಕತ್ತಿ ನಮ್ ತಲೆ ಮೇಲೆ ಸುತ್ತಾನೇ ಇದೆ. ಮೇಡಮ್, ನೀವೇನಾದ್ರೂ ಎಲ್ಲಿಲ್ಲ ಆದ್ರೆ ಈಗ ಅವ್ನ್ ಬಂದು ನಮ್ಮಿಬ್ರು ಸಾಯಿಸ್ಬಿಡ್ತಾನೆ. ಹೇಳಿ ಮೇಡಮ್, ಎಲ್ಲಿ ಅಂತ ಏನಾದ್ರೂ ಅವನಿಗೊಂದು ಹೇಳಿ ಮೇಡಮ್ ಪ್ಲೀಸ್. ಅಯ್ಯೋ, ಅವನಿಗಿರೋ ಕೋಪದಲ್ಲಿ ನಾನು ಏನಾದ್ರೂ ಹೇಳಿದ್ರೆ ಅಷ್ಟೇ ಇನ್ನೊಂದಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಾನೇನು ಹೇಳಲ್ಲ ಅವನಿಗೆ. ಅಯ್ಯೋ, ನೀವು ಹೇಳಲ್ಲ, ಈಗ ಅಮ್ಮ ಎಲ್ಲಿ ಅಂತ ಹೆಂಗ್ ಹುಡುಕೋದು? ಅಂಕಲ್, ಆರ್ತಿ ಆಂಟಿ ಬಂದ್ರು.
ಎಲ್ಲಿಗೆ ಹೋಗಿದ್ರಿ ನೀವು? ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ಸ್ಕೂಲಲ್ಲಿ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಮಾಡುವ ನಿಮ್ಗೆ? ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಅದೂ ಮಾಡಲಿಲ್ಲ ನೀವು. ಅಟ್ಲೀಸ್ಟ್ ನೀವು ಹೋದ ಕಡೆ ಪರಿಚಯದವ್ರಿದ್ರೆ ಅವ್ರ ಹತ್ರ ಫೋನ್ ಇಸ್ಕೊಂಡು ಇಂಥ ಕಡೆ ಇದೀನಿ ಅಂತ ನಮಗೆ ತಿಳಿಸ್ಬೇಕು ತಾನೆ. ನಮ್ಗೆಲ್ಲ ಗಾಬರಿ ಆಗಿದೆ. ಪಾಪ ಆರ್ಯ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ನೀವು ಎಲ್ಲಿ ಹೋಗಿದ್ದೀರಾ ಅಂತ. ಜವಾಬ್ದಾರಿನೇ ಇಲ್ಲ ನಿಮ್ಗೆ. ಸಾರಿ. ಎಲ್ಲಿಗೆ ಹೋಗಿದ್ರಿ ನೀವು? ಆದಿತ್ಯನ ಮೀಟ್ ಮಾಡೋದಕ್ಕೆ ಹೋಗಿದ್ರಾ? ನಿಮ್ಗೆ ಯಾರು ಹೇಳಿದ್ರು? ರಾತ್ರಿ 11:45ಗೆ ಫೋನ್ ಮಾಡಿದ್ದಾನೆ ಮಹಾಶಯ. ಅದಕ್ಕೆ ತಾವು ಬೆಳಗ್ಗೆಯಿಂದಾನೆ ಮಾಯ. ಓಹೋ, ಇತ್ತೀಚೆಗೆ ನನ್ನ ಫೋನ್ ಬೇರೆ ಚೆಕ್ ಮಾಡೋದನ್ನ ಕಲ್ತ್ಬಿಟ್ಟಿದ್ದೀರಾ? ನಿಮ್ಮ ಫೋನ್ ಚೆಕ್ ಮಾಡಿಲ್ಲ ನಾನು. ನೀವಿರ್ಲಿಲ್ಲ, ನಿಮ್ಮ ಫೋನ್ ಇಲ್ಲೇ ಇತ್ತು, ಅದಕ್ಕೆ ತೆಗೆದು ನೋಡಿದ್ದಷ್ಟೇ. ಈ ರೀತಿ ಅನುಮಾನ ಪಡ್ತಾ ಇದ್ರೆ ನನಗಿಲ್ಲಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಯೋಚನೆ ಮಾಡಿ. ಏನು ಮಾತಾಡಬಾರ್ದು ಹಾಗಾದ್ರೆ? ಎಲ್ಲ ಹೋಗ್ಲೇಬಾರ್ದು ಹಾಗಾದ್ರೆ? ಎಲ್ಲದಕ್ಕೂ ಈಗ ಮನೆಗೆ ಪರ್ಮಿಷನ್ ಕೇಳ್ಕೊಂಡೆ ಹೋಗ್ಬೇಕು. ಏನ್ ವಿಶಾಲು, ನಿಮ್ಮ ಮೇಡಮ್ ಬಾಯ್ ಬಿಟ್ಲಾ? ಇಲ್ಲ ಅಣ್ಣ, ಅವರು ಕಿಡ್ನಾಪ್ ಮಾಡಿಲ್ವಂತೆ. ಹೌದು ಅದೇ, ನಾನು ನಿಮ್ಮಮ್ಮನ ಕಿಡ್ನಾಪ್ ಮಾಡಿಲ್ಲ ಕಣೋ. ಕಾಣೋ ಗಿಣೋ ಅಂದ್ರೆ ಇಲ್ಲ ಹೂದಾಕ್ಬಿಡ್ತೀನಿ. ಈ ರಂಗಿನಾಟ ಅಲ್ಲ ನನ್ನ ಹತ್ರ ಬೇಡ. ನೀನಾಗ್ ನೀನೇ ನಮ್ಮಮ್ಮ ಎಲ್ಲಿ ಅಂತ ಬಾಯ್ ಬಿಟ್ರೆ ಸರಿ. ಇಲ್ಲ ಹಲೋ, ಹೌದಾ ಹೌದಾ ಸರಿ, ಬಾಯ್. ಹೇಳೆ, ಎಲ್ಲಿ ನಮ್ಮಮ್ಮ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಬಿಡ್ತೀನಿ. ಮತ್ತೆ ಫೋನಲ್ಲಿ ದೊಡ್ಡದಾಗಿ ಕೊಚ್ಕೊಂಡೆ ನಿಮ್ಮಮ್ಮನ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ. ಅದೇ ಅದು ಅದು ನೀನೇ ಫೋನ್ ಮಾಡಿ ನಮ್ಮಮ್ಮನ ನೀನು ಕಿಡ್ನಾಪ್ ಮಾಡಿದ್ಯಾ ಅಂತ ಕೇಳ್ದೆ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂತ. ಹೌದು, ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ಟೆ ಅಷ್ಟೇ. ಸತ್ಯವಾಗ್ಲು ದೇವ್ರೇ, ನನ್ನಾಣೆ, ನಿಮ್ಮಮ್ಮ ನಾನು ಕಿಡ್ನಾಪ್ ಮಾಡಿಲ್ಲ. ನನಗೆ ಗೊತ್ತು ಕಣೆ, ನಿನ್ ಕೈಲಿ ನಮ್ಮಮ್ಮನ ಕಿಡ್ನಾಪ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂಗಿ ಹೊಟ್ಟೆಲಿ ಬೆಳೀತಿದ್ದ ಮಗುನ ಸಾಯಿಸ್ದೆ ಅಲ್ವಾ ನೀನು? ನಿನ್ನ ಮಾತ್ರ ನಾ ಸಮಾಧಿ ಮಾಡೇ ಮಾಡ್ತೀನಿ. ನೀವಿಬ್ರು ಏನೆಲ್ಲ ಪ್ಲಾನ್ ಮಾಡಿದ್ದೀರಾ, ಏನೆಲ್ಲ ಆಟಗಳಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ತಕ್ಕ ಶಿಕ್ಷಣ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಹೇಳಿ ಸ್ವಾತಿ. ಹಲೋ ಯಜಮಾನ್ರೆ, ಎಲ್ಲಿದ್ದೀರಾ? ಏನೇ ನಿನ್ ತಮಾಷೆ? ನೋಡು, ನಾನು ಈಗಾಗಲೇ ಟೆನ್ಷನ್ ಇದ್ದೀನಿ. ನೀನ್ ಏನಾರು ಹೇಳಿ ಮತ್ತೆ ಇನ್ನಷ್ಟು ಟೆನ್ಷನ್ ಕೊಡ್ಬೇಡ ನನಗೆ. ಏನ್ ವಿಷಯ ಅದನ್ನ ಹೇಳು. ನಿಮ್ ಟೆನ್ಷನ್ ಕಡಿಮೆ ಮಾಡ್ಬೇಕು ಅಂತಾನೆ ನಾನು ಇವಾಗ ಫೋನ್ ಮಾಡಿದ್ದು. ಹೌದು, ನಿಮ್ಗೊಂದು ವಿಷಯ ಹೇಳ್ತೀನಿ, ನನ್ಗೇನ್ ಕೊಡ್ತೀರಾ? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಅಮ್ಮ ಕಾಣಿಸ್ತಿಲ್ಲ ಅಂತ ನಾನು ಪರದಾಡ್ತಿದ್ದೀನಿ, ಇಂಥದ್ರಲ್ಲಿ ನಿಂದು ಬೇರೆ. ಹಲೋ 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 ಆರ್ಯ, ಒಂದ್ ನಿಮಿಷ. ಮತ್ ಏನೇ ನಿನ್ ತರ್ಲೆ? ನೀವ್ ಯಾರು ನೋಡುತ್ತಿದ್ದೀರೋ ಅವ್ರು ಆಗ್ಲೇ ಮನೆಗ್ ಬಂದಾಯ್ತು. ಏನಂದೆ? ಅಮ್ಮ ಮನೆಗ್ ಬಂದ್ರು ಅಂದೆ.
ಅಮ್ಮ ಮನೆಗೆ ಬಂದ್ರ? ಯಾರಾದ್ರೂ ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತಾರಾ? ಅಮ್ಮ ಮನೆಗ್ ಬಂದ ತಕ್ಷಣ ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ರಂತೆ? ಅವ್ರನ್ನ ಯಾರು ಕಿಡ್ನಾಪ್ ಮಾಡಿದ್ರಂತೆ? ಅಮ್ಮಗೆ ಏನಾದ್ರು ಗಾಯ ಆಗಿದ್ಯಾ? ಅಮ್ಮ ಏನ್ ಹೇಳಿದ್ರು ಹೇಳು ಸ್ವಾತಿ, ಹೇಳು. ಕೂಲ್ ಡೌನ್ ಮಿಸ್ಟರ್ ಆದ್ಯ. ನೀವೊಬ್ಬ ಇನ್ಸ್ಪೆಕ್ಟರ್ ಆಗಿ ಇಷ್ಟೊಂದು ಎಕ್ಸೈಟ್ ಆದ್ರೆ ಹೇಗೆ? ಆಂಟಿಗೆ ಏನೂ ಆಗಿಲ್ಲ, ಅವ್ರನ್ನ ಯಾರು ಕಿಡ್ನಾಪು ಮಾಡಿಲ್ಲ. ಮತ್ತೆ ಇಷ್ಟು ತೆಲುಗು ಹೋಗಿದ್ರಂತೆ? ಅವರು ಟೆಂಪಲ್ ಇಂದ ಸ್ಕೂಲ್ ಹತ್ರ ಹೋಗಿದ್ರಂತೆ. ಬೆಳಗ್ಗೆಯಿಂದ ಅಲ್ಲೇ ಇದ್ದು ಇವಾಗ ಮನೆಗ್ ಬಂದಿದ್ದಾರೆ. ಮತ್ತೆ ನೋಡಿ, ನಂಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಹೇಳಿದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮನೆಗ್ ಬಂದು ನಿಮ್ ತಾಯಿಯವ್ರನ್ನೇ ವಿಚಾರಿಸಿ, ಆಗ ನಿಮಗ್ ಮಾಹಿತಿ ಸಿಗುತ್ತೆ. ಕ್ಯಾಮ್ರಾಮನ್ ದಯಾಕರ್ ಜೊತೆ ಸ್ವಾತಿ ಆರ್ಯ, ತರ್ಲೆ ನ್ಯೂಸ್. ಬಾಯ್. ಇಲ್ಲ ಅದೇ, ನೀ ತಪ್ಪು ತಿಳ್ಕೊಂಡಿದ್ಯಾ. ನೀನ್ ಸಾಕ್ಷಿ ಅಲ್ಲ, ನನ್ ಸಾಕ್ಷಿ. ನನ್ ಸಾಕ್ಷಿ ಸಾವಾಗ ನಾನ್ ಖಂಡಿತ ಕಾರಣ ಅಲ್ಲ. ಅದೇ ಎಲ್ಲ ಸೇರ್ಕೊಂಡು ಸುಮ್ನೆ ನನ್ನ ಮೇಲೆ ಗೂಬೆ ಕೂರಿಸಿದಾರೆ ಅಷ್ಟೇನೆ. ಏನಂದೆ? ಮತ್ ನಾನು ಅವತ್ತು ಸ್ಟೇಷನ್ ಇದ್ದಾಗ ಹೇಳ್ದೆ ನಾನೇ ಮಾಡ್ಸಿದ್ದು ಅಂತ. ಹೌದು, ಅವತ್ತು ನಾನು ಹೇಳಿದ್ ನಿಜ. ಆದ್ರೆ ಅವತ್ತು ಕೂಡ ಹೀಗೇನೆ ನಿನ್ ಮುಂದೆ ಬಿಲ್ಡಪ್ ತಗೋಬೇಕು ಅಂತ ಸುಳ್ಳು ಹೇಳ್ದೆ ಅಷ್ಟೆ. ಆದ್ರೆ ಸತ್ಯವಾಗ್ಲೂ ನಾನ್ ಸಾಕ್ಷಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ಲಿಲ್ಲ ಕಣೋ. ಪ್ಲೀಸ್ ಕಣೋ, ನನ್ ಮಾತ್ ನಂಬು. ಲೇ ಡೌರಾಣೆ, ನಿನ್ ಮೊಸಳೆ ಕಣ್ಣೀರಿಗೆ ಕರಗೋಕ್ಕೆ ನಾನು ಚಿದಂಬರಮೂ ಅಲ್ಲ, ನಮ್ ಸಾಕ್ಷಿನೂ ಅಲ್ಲ. ಅನ್ನ ಹಾಕಿದ ಬಾಯಿಗೆ ಅಕ್ಕಿ ಕಾಳು ಹಾಕ್ಬಿಟ್ಟಲ್ಲೇ, ನಿನ್ನ ಅದನ್ನೇ ನಿನ್ ಬಾಯಿಗೆ ನಾನು ಅಕ್ಕಿ ಕಾಳು ಹಾಕ್ಲಿಲ್ಲ ಅಂದ್ರೆ ಅಷ್ಟ್ರಲ್ಲಿ ನಿಜ ಏನು ಅಂತ ಒಪ್ಕೋ. ಇಲ್ಲ ಅಂದ್ರೆ ಗಾನ ಬಜಾನೇ. ಅಯ್ಯಯ್ಯೋ, ಅದೇ ನಿನ್ ಕಾಲಕ್ಕೆ ಬೀಳ್ತೀನಪ್ಪ. ನನ್ನನ್ ಮಾತ್ರ ಸಾಯಿಸ್ಬೇಡ, ನನಗೆ ಬದುಕ್ಬೇಕು ಅಂತ ಬಹಳ ಆಸೆ ಐತೆ. ಕಣಪ್ಪ, ನಿನ್ ಕಾಲಕ್ಕೆ ಬೀಳ್ತೀನಿ, ನಾನು ಸಾಯಿಸ್ಬೇಡ ಕಣಪ್ಪ. ಯಾಕೆ ವಿಶಾಲು, ನಾನು ಇವತ್ತೇ ಸಾಯಿಸ್ತೀನಿ ಅಂತ ಹೇಳಿದ್ನಾ? ನಿನಗಿನ್ನ 17 ದಿನ. ಎಷ್ಟು ಹೇಳು? 17 ಡೇಸ್. ನೋಡು, ನಿಂಗೊಂದು ಪ್ಲಾನ್ ಹೇಳ್ತೀನಿ. ನಿನ್ ಪ್ರಾಣನ ಉಳಿಸ್ಕೋಬೇಕು ಅಂದ್ರೆ ಸೀದಾ ಜೈಲಿಗೆ ಸೇರ್ತಾ ಇರ್ಬೇಕು. ಯೋಚನೆ ಮಾಡು, ಪ್ರಾಣನ ಇಲ್ಲ ಜೈಲ ಅಂತ. ಅಮ್ಮ, ಅಮ್ಮ ಯಾಕೆ ಹೀಗೆ ಮಾಡಿದ್ರಿ? ಎಲ್ಲಿಗೆ ಹೋಗಿದ್ರಿ? ನೀವು ಬೆಳಿಗ್ಗೆಯಿಂದ ಕಾಣಿಸ್ತಿಲ್ಲ ಅಂತ ನಾನು ಡ್ಯಾಡ್ ತುಂಬಾ ಗಾಬರಿಂದಿದ್ವಿ. ಅಟ್ಲೀಸ್ಟ್ ಈ ತರ ಹೋಗಿದ್ದೀನಿ ಅಂತ ಫೋನ್ ಮಾಡಿ ತಿಳಿಸೋತಾನೆ. ಸರಿಯಾದ್ ಬಿಡಿ, ನೀವ್ ಯಾಕೆ ಆದಿತ್ಯನ್ ಮೀಟ್ ಮಾಡಕ್ ಹೋಗಿ? ಮಾತೆತ್ತಿದ್ರೆ ಆದಿತ್ಯನ ಯಾಕೆ ನೋಡೋಕೆ ಹೋದ್ರಿ, ಆದಿತ್ಯನ ಯಾಕೆ ನೋಡೋಕೆ ಹೋದ್ರಿ ಅಂತ ನನ್ನೇ ಪ್ರಶ್ನೆ ಮಾಡ್ತೀರಾ? ಪೊಲೀಸವ್ರು ಕಳ್ರಿ ಪ್ರಶ್ನೆ ಮಾಡ್ದ ಹಾಗೆ ನಾನು ನಿಮ್ಮ ಮನೇಲಿ ಕಳ್ಳಿ ಆಗ್ಬಿಟ್ಟಿದ್ದೀನಲ್ವಾ? ಅಯ್ಯೋ ಅಮ್ಮ, ನಾನು ಹಾಗೆ ಹೇಳ್ತೀನಿ. ಬರ್ತೀನಿ ಹೇಗೋ. ಅಮ್ಮ ಹೊರಗಡೆಯಿಂದ ಮನೆ ಒಳಗೆ ಬಂದಿದ್ದಾಳೆ. ಅಮ್ಮ ಹೇಗಿದ್ಯಾ, ಏನ್ ಮಾಡ್ತಿದ್ಯಾ, ಯಾಕೆ ಬೇಜಾರಲ್ಲಿದ್ಯಾ ಅಂತ ವಿಚಾರಣೆ ಮಾಡೋದು ಬಿಟ್ಬಿಟ್ಟು ಕೈದಿಗಳು ವಿಚಾರಣೆ ಮಾಡ್ದಾಗ ಮಾಡ್ತಿರಲ್ರು. ನಿಮ್ಮಪ್ಪ ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ನೀವಿಬ್ರು ಹೇಳ್ದೆ ಕೇಳ್ಕೊಂಡು ಬಿದ್ದರೆ ಮನೆ ಕೆಲಸದೋಳು ಅಂತ ಅನ್ಕೊಂಡಿದ್ದೀರಾ? ಏನೀಗ ನಾನು ಅವನ್ನೇ ನೋಡಕ್ ಹೋಗಿದ್ದೆ. ಅವ್ನು ನನ್ನ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳ್ದ, ಅದಕ್ಕೆ ಹೋಗಿದ್ದೆ ಕಣೋ. ನಿಮ್ಗಳಿಗೆ ಅವ್ನು ನಿರಪರಾಧಿ ಅಂತ ಪ್ರೂವ್ ಮಾಡ್ಬಿಡ್ತಾನೆ ಅನ್ನೋ ಭಯ. ಅವ್ನು ಹೊರಗಡೆ ಬರೋ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಿಮ್ಗಳ ಪ್ರತಿಷ್ಠೆಗೆ ಅವ್ನು ಜೈಲಲ್ಲೇ ಇರ್ಬೇಕು ಅಲ್ವಾ? ಅಮ್ಮ, ಅದು ಇದು ಅಂತ ನನ್ನ ಹತ್ರ ಕತೆ ಹೇಳ್ಬಿಡ ಕಣೋ. ನಿನಗೂ ನಿಮ್ಮಪ್ಪಂಗೆ 2 ಸಾರಿ ಫೋನ್ ಮಾಡಿದ್ದೀನಿ. ನಿನ್ ಮೊಬೈಲು ಬಿಸಿ, ಅವ್ರ ಮೊಬೈಲು ಬಿಸಿ. ಹೀಗಿರುವಾಗ ನಾನು ಯಾರಿಗೋ ಕಾಲ್ ಮಾಡ್ಬೇಕು? ನಿಮ್ಗಳ ಪ್ರತಿಷ್ಠೆನ ಬಿಟ್ಬಿಟ್ಟು ಮೊದಲು ಹೊರಗೆ ಬನ್ನಿ. ಇದೇ ರೀತಿ ನನ್ನ ಪ್ರತಿಯೊಂದಕ್ಕೂ ಪ್ರಶ್ನೆ ಮಾಡೋ ಹಾಗಿದ್ರೆ ನೀವುಗಳು ನನ್ನ ಕಳ್ಕೊಳ್ಬೇಕಾಗುತ್ತೆ. ಅಮ್ಮ, ಆದಿತ್ಯ ಹೊರಗೆ ಬರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ. ಸ್ವಾರ್ಥಿಗಳು ನೀವೆಲ್ಲ. ಬರೀ ನಿಮ್ಮ ಬದುಕು, ನಿಮ್ಮ ಜೀವನ ಮಾತ್ರ ಮುಖ್ಯ.
ಆಗ ಆದಿತ್ಯ ಜೀವನ ಮುಖ್ಯ ಅಲ್ಲ. ಇಂಥ ಸ್ವಾರ್ಥಗಳ ಮಧ್ಯೆ ನಾನಿರಲ್ಲ. ಆಗ ನೀನು ನಿಮ್ಮಪ್ಪ ನೆಮ್ಮದಿಯಾಗಿ ಇದ್ಬಿಡ್ಬೋದು.